ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಆ್ಯಂಡ್ ಇವು ನೋಡ್ತಾ ಇದ್ರೆ ಅಲ್ಲಿ ಸೊ ಮ್ಯಾಕ್ಸಿಮಮ್ ನಾಮಿನೇಷನ್ ಬಂದಿರುವಂಥದ್ದು ನಮ್ಮ ಗಿಲ್ಲಿಗೇನೆ. ಯಾರೋ ಗೊತ್ತಿಲ್ಲ ಬಾಯಿಗೆ ಅಂಟಿಸ್ಬಿಟ್ಟವ್ರೆ. ಜಾಸ್ತಿ ಮಾತಾಡ್ತಾನೆ ನನ್ನ ಮಗ ಅಂತೇಳು ಬಾಯಿಗೆ ಅಂಟು ಹಾಕ್ತವ್ರೆ. ಯಾರೋ ಗೊತ್ತಿಲ್ಲ, ಮೇ ಬಿ ಲೇಡಿ ಅಂತ ಅನ್ಸುತ್ತೆ, ಯಾವ ಲೇಡಿ ಅಂತ ಗೊತ್ತಿಲ್ಲ, ಬಟ್ ಬಾಯಿಗೆ ಅಂಟಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಮ್ಯಾಕ್ಸಿಮಮ್ ಓಟ್ ಬಂದಿರೋಂಥದ್ದು ಗಿಲ್ಲಿಗೇನೆ ಕಾಣಿಸ್ತಾ ಇದೆ. 5 ಏನೋ ಬಂದಿದೆ, ಮೇ ಬಿ ಪ್ರೋಮೋದಲ್ಲಿ ತೋರಿಸೋದು 5 ಇದೆ, ಇನ್ನೂ ಜಾಸ್ತಿ ಆಗ್ಬೋದು. ಸೊ ಫಸ್ಟ್ ಇಲ್ಲಿ ನಮ್ಮ ರಘು ಅವರ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ. ಸೊ ಕಾಮಿಡಿಯಲ್ಲಿ ಕ್ಯಾರೆಕ್ಟರ್ನ ಡಮ್ಮಿ ಮಾಡ್ತಾರೆ ಅಂತ. ಮೇ ಬಿ ಇದು ಗಿಲ್ಲಿಗೆ ಅಂತಲೇ ಅನಿಸುತ್ತೆ, ಬಿಕಾಸ್ ಅವನೇ ಇವಾಗ ಕಾಮಿಡಿ ಅಂತ ಬಂದಾಗ ಮನೆಯಲ್ಲಿ ಅವನು ಒಬ್ಬನೇ ಮಾಡ್ತಿರೋವಂಥದ್ದು. ಆ್ಯಂಡ್ ಅದು ಸ್ಟ್ರಾಟಜಿನೇ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇವಾಗ 2 ಕ್ಯಾರೆಕ್ಟರ್ಗಳನ್ನ ಡಮ್ಮಿ ಮಾಡಿ ಬಿಸಾಕಿದ್ದಾನೆ ಆಲ್ರೆಡಿ. ಒಂದು ಅಶ್ವಿನಿ ಗೌಡ, ಇನ್ನೊಂದು ನಮ್ಮ ಜಾನ್ವಿ ಅವರು, ಇನ್ನೊಂದು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಅದು ಯಾವ್ದು ಹೇಳಿ, ಧ್ರುವಂತು. ಧ್ರುವಂತ್ ಬೇಡ ಬೇಡ ಅಂದ್ರೂ ತಿರ್ಗಾ ಅವ್ನು ಕೆದ್ಕೊಂಡು ಹೋಗ್ತಾನೆ. ನಿನ್ನೆ ಎಪಿಸೋಡಲ್ಲೂ ಕೂಡ ನೋಡಿದ್ರಿ ಯಾವ ರೇಂಜಿಗೆ ಡಮ್ಮಿ ಆದ ಧ್ರುವಂತು ಅಂತ. ನಾನು ಧ್ರುವಂತ್ ಬಗ್ಗೆ ಸಿಕ್ಕಾಪಟ್ಟೆ ಒಪ್ಪಿತ್ತು ನನಗೆ. ಸೈಲೆಂಟ್ ಮನುಷ್ಯ, ಒಂದು ಕಮ್ ಬ್ಯಾಕ್ ಮಾಡ್ತಾನೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲೋ ಆಡಿದ್ರು ಕೂಡ ಮತ್ತೆ ಎದ್ದೇಳ್ತಾನೆ ಅನ್ಕೊಂಡಿದ್ದೆ. ಬಟ್ ಅವ್ನು ತೀರಾ ಡಮ್ಮಿ ಅಂದರೆ ಡಮ್ಮಿ ಆಗ್ತವನೆ. ನಿನ್ನೆ ಅಳೋ ರೇಂಜಿಗೆಲ್ಲ ಹೊಂಟೋಗೋನೆ ಅಂತಂದರೆ ಯಾವ ರೇಂಜಿಗೆ ಡಮ್ಮಿ ಇದ್ದಾನೆ ಅಥವಾ ನಾಟಕ ಮಾಡ್ತಾವನೆ ಅನ್ನೋ ರೇಂಜಿಗೆ ಹೊಂಟೋಗ್ಬಿಟ್ಟೈತೆ. ಅವನ ಜೊತೆ ಸೇರ್ಕೊಂಡು ಅವ್ನು ಚಂದ್ರಣ್ಣನೂ ಅಳ್ತವನೆ. ಆ ಚಂದ್ರಣ್ಣ ತೀರಾ ನಾಟಕ ಮಾಡ್ತಾನೆ ಗುರು. ಅವನು ಹೆವಿ ನಾಟಕ ಮಾಡ್ತಾವನೆ. ಅವ್ನು ತಿದ್ಕೊಳ್ಳ ಅಂದರೆ ಔಟ್ ಆಗ್ಬಿಡ್ತಾನೆ. ಸುಮ್ಮನೆ ಆಟ ಇಲ್ಲ, ಏನೂ ಇಲ್ಲ, ಕಾಮಿಡಿನೂ ಇಲ್ಲ, ಸುಮ್ಮನೆ ಬರ್ತಾನೆ, ಅವ್ರ ಜೊತೆ ತಿರುಗಾಡ್ತಾನೆ, ಸುಮ್ಮನೆ ಹೋಯ್ತವನೆ. ವೇಸ್ಟ್ ಕ್ಯಾಂಡಿಡೇಟು. ನಾನು ಅನ್ಕೊಂಡಿದ್ದೆ ಅವನಿಗೆ ಮುಂಚೆ ಎಲ್ಲ ಸೀಸನಲ್ಲಿ ಇವ್ನು ಬರಬೇಕು, ಕಾಮಿಡಿ ತುಂಬ ಚೆನ್ನಾಗಿದೆ, ಹಾಗೆ ಹೀಗೇನೋ ಮಾಡ್ತಾರೆ ಅಂತ. ಏನೂ ಯೂಸ್ ಇಲ್ಲ, ಸುಮ್ಮನೆ ಮಾತಾಡ್ಕೊಂಡು ತಿರುಗಾಡ್ತಿದ್ದಾನೆ ಅಷ್ಟೇ. ಓಕೆ, ಇಲ್ಲಿ ನಮ್ಮ ರಘು ಅವ್ರದ್ದು ಕಾಮಿಡಿಯಲ್ಲಿ ಕ್ಯಾರೆಕ್ಟರ್ ಡಮ್ಮಿ ಮಾಡ್ತಾನೆ ಅನ್ನೋವಂಥದ್ದು ಗಿಲ್ಲಿಗೆ ಅಂತ ನನಗನ್ಸುತ್ತೆ. ಅದಾದಮೇಲೆ ಬರುತ್ತೆ ನೋಡಿ ರಕ್ಷಿತಾ ಕೊಡೋವಂಥದ್ದು. ಅದು ಆಶಿಕಾಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಬಿಕಾಸ್ ಇಂಡಿವಿಜುವಲ್ ಆಗಿ ಆಡಲ್ಲ, ಆಮೇಲೆ ಸ್ಟ್ರಾಂಗ್ ಇಲ್ಲ ಇಂಡಿವಿಜುವಲ್ ಆಗಿ ಅನ್ನೋವಂಥದ್ದು ಬರುತ್ತೆ. ಸೊ ಅದನ್ನು ಆರ್ಡರ್ ಮಾಡ್ತಾರೆ. ಆಮೇಲೆ ಅದು ತಗೋಬಾ ಇದು ತಗೋಬಾ ಅಂತ ಆರ್ಡರ್ ಮಾಡ್ತಾರೆ ಅಂತ ಒಂದು ರೀಸನ್ ಕೊಟ್ಟು ನಮ್ಮ ರಾಶಿಕಾಗೆ ನಾಮಿನೇಟ್ ಮಾಡ್ತಾರೆ. ಸೊ ನಾಮಿನೇಷನ್ ಎಲ್ಲ ಆದಮೇಲೆ ರಾಶಿಕಾ ವರ್ಸಸ್ ನಮ್ಮ ರಕ್ಷಿತಾ ಫುಲ್ ಕಿತ್ತಾಟ ಶುರು ಆಗುತ್ತೆ. ಯಾರ ಮೇಲಮ್ಮ ಡಿಪೆಂಡ್ ಆಗಿದ್ದೀನಿ ನಾನು, ಸೊ ನಿನಗೇನು ಗೊತ್ತಿಲ್ಲ, ಹಾಗೆ ಹೀಗೆ ಸುಮ್ಮನೆ ಬಂದುಬಿಡ್ತೀರಾ, ಸೊ ಚೈಲ್ಡಿಶ್ ಬಿಹೇವಿಯರು, ನೀನು ಓವರ್ ಆ್ಯಕ್ಷನ್ ನನ್ನ ಹತ್ರ ಇಟ್ಕೋಬೇಡ, ಸೊ ಅನ್ನೋ ರೀತಿಯಲ್ಲೆಲ್ಲ ಒಂದು ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ತಾರೆ. ಅದು ಒಂದಕ್ಕೊಂದು ಬೆಳೆದಿರೋವಂಥದ್ದು. ರಕ್ಷಿತಾ ಕಡೆಯಿಂದ ಕೂಡ ಈ ಸರಿ ಕೌಂಟ್ರುಗಳಾಗಿದೆ. ಸೊ ಇದು ತೊಗೊಂಬ ಅನ್ನೋಕ್ಕೆ ನಾನು ನಿಮ್ಮ ಸರ್ವೆಂಟ್ ಅಲ್ಲ, ಹಾಗೆ ಹೀಗೆ ಅಂತಲ್ಲಿ ಈ ಕಡೆಯಿಂದ ಕೂಡ ಮಾತುಗಳು ಬಂದಿದೆ. ಬಟ್ ಅದು ಆದಮೇಲೆ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಸುಮ್ಮನೆ ಇರೋದು ಬೆಟರ್ ಅಂತ ನನಗನ್ಸುತ್ತೆ. ಕೆಲವು ಟೈಮಲ್ಲಿ ಇವಾಗ ರಕ್ಷಿತಾ ಅಷ್ಟೊಂದೆಲ್ಲ ಕೆಲವರಿಗೆ ಅನಿಸ್ತಾ ಇರ್ಬೋದು ಇವಳು ಬೇಕು ಅಂತ ಮಾಡ್ತಿದ್ದಾಳೆ, ಓಕೆ, ಸುಮ್ಮನೆ ಕಂಟೆಂಟ್ಗೋಸ್ಕರ ಏನೋ ಮಾಡ್ತಿದ್ದಾಳೆ. ಅಶ್ವಿನಿ ಅವ್ರು ಹೇಳ್ತಾರಲ್ಲ, ಅವಳು 3 ವರ್ಷದಿಂದ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾಳೆ, ಅವಳಿಗೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಎಲ್ಲಿ ಕಂಟೆಂಟ್ ಸಿಗುತ್ತೆ ಅನ್ನೋದು ಗೊತ್ತಿದೆ ಅಂತಂದಾಗ ಸೊ ಅವ್ರಿಗೆ ನಾವು ಯಾಕೆ ಕಂಟೆಂಟ್ ಕೊಡಬೇಕು? ಇವಾಗ ನಾಮಿನೇಷನ್ ಮಾಡಿದ್ಲು, ಜನ ನೋಡ್ತಾರೆ ಇಂಡಿವಿಜುವಲ್ ಆಗಿದ್ದಾರಾ ಇಲ್ವಾ ಅನ್ನೋವಂಥದ್ದು ರಾಶಿಕಾ ಬಗ್ಗೆ ಜನ ನೋಡ್ತಾರೆ. ಬಟ್ ಇವರು ಹೋಗ್ಬಿಟ್ಟು ಅಷ್ಟೊಂದು ಓಕೆ ಕೇಳಿದ್ರ, ಒಂದು ಲೆವೆಲಿಗೆ ಕೇಳಿ ಹಿಂಗೆ ಅನಿಸ್ತು, ಕರೆಕ್ಟಾಗಿ ವಾದ ಮಾಡಿ ಅಂತ. ಬಟ್ ಅದನ್ನೇ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋದಾಗ ಏನಾಗುತ್ತೆ ಅಂದರೆ, ಇಫ್ ಅವ್ರ ಲೆಕ್ಕದಲ್ಲಿ ತೊಗೊಂಡ್ರೆ ನೀವು ಅವ್ರಿಗೆ ಕಂಟೆಂಟ್ ಕೊಡ್ತಿದ್ದೀರಾ ರಕ್ಷಿತಾಗೆ, ಸೊ ಆ ಕಂಟೆಂಟ್ ಏನಕ್ಕೆ ಕೊಡ್ತೀರಾ ನೀವು? ಸೊ ಅಲ್ಲಿಗೆ ಏನೋ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಬಂದಾಗಲೇ ಆ ಆ್ಯಕ್ಷನ್ಗೆ ಬೆಲೆ. ಸೊ ನೀವು ಆ ಆ್ಯಕ್ಷನ್ಗೆ ರಿಯಾಕ್ಷನ್ನೇ ಕೊಟ್ಟಿಲ್ಲ ಅಂತಂದರೆ ಸೊ ಆ ಆ್ಯಕ್ಷನ್ಗೆ ಬೆಲೆನೇ ಇರೋಲ್ಲ. ಸೊ ಹಾಗಿದ್ದಾಗ ಅವ್ರು ಏನೇ ಆ್ಯಕ್ಷನ್ ಮಾಡಿದ್ರು ಸೊ ನಿಮ್ಮ ರಿಯಾಕ್ಷನ್ ಯಾವ ಲೆವೆಲಲ್ಲಿ ಇರಬೇಕು, ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಸೊ ನಿಮ್ಮ ರಿಯಾಕ್ಷನು ತುಂಬ ದೊಡ್ಡ ಮಟ್ಟದಲ್ಲಿ ಹೋದರೆ ತಿರ್ಗಿ ಅವ್ರ ಕಡೆಯಿಂದ ಆ ರಿಯಾಕ್ಷನ್ ಬಂದಾಗ ಏನಾಗುತ್ತೆ, ಸೊ ಅವ್ರಿಗೆ ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಸೊ ನಾನು ಹೇಳುವಂಥದ್ದು ಆ ಒಂದು ರಿಯಾಕ್ಷನ್ ಕೊಡೋದೇ ಬೇಡ ಅಂತ ನಾನು ಹೇಳೋದು. ಸೊ ಅದನ್ನು ಸ್ವಲ್ಪ ಮನೆಯವರು ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಸ್ವಲ್ಪ ಓವರ್ ಆ್ಯಕ್ಷನ್ ಎಲ್ಲ ಬೇಡ, ಹಾಗೆ ಹೀಗೆ ಅಂತಂದರೆ ಇವರು ಸ್ವಲ್ಪ ರಕ್ಷಿತಾ ಸ್ವಲ್ಪ ಮಾಡ್ತಾರೆ ಕೆಲವು ಟೈಮಲ್ಲಿ. ಸೊ ಅದು ನಾವು ಇದ್ರ ವಿಚಾರದಲ್ಲೂ ಕೂಡ ಆಗಿತ್ತು, ಅಶ್ವಿನಿ ಅವ್ರ ವಿಚಾರದಲ್ಲೂ ಕೂಡ ಬೆಡ್ರೂಮಲ್ಲಿ. ಓಕೆ, ಬೆಡ್ರೂಮ್ ವಿಚಾರದಲ್ಲಿ ಅಥವಾ ಕಿತ್ತಾಟದ ವಿಚಾರದಲ್ಲಿ ಇವರಿಬ್ಬರದು ಅಂತ ಸಿಕ್ಕಾಪಟ್ಟೆ ತಪ್ಪಿದೆ, ಇಬ್ಬರು ಅಕ್ಕಪಕ್ಕದ್ದು. ಬಟ್ ಈ ವಿಚಾರದಲ್ಲಿ ಓಕೆ ಏನೋ ಒಂದು ರೀಸನ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ರಾಶಿಕಾ ಬಗ್ಗೆ ಮಾತಾಡಬೇಕು ಅಂದರೆ ಡಿಪೆಂಡೆನ್ಸಿ ಬಗ್ಗೆ ಸ್ವಲ್ಪ ಎಲ್ಲೋ ಡಿಪೆಂಡ್ ಇದ್ದಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಡಿಸಿಷನ್ ಮೇಕಿಂಗಲ್ಲಿ ಕೂಡ ಅಷ್ಟೇ. ಸೊ ಒಂದು ಟಾಸ್ಕ್ ತುಂಬ ಚೆನ್ನಾಗಿ ಆಡಿದ್ರೆ ಇಂಡಿವಿಜುವಲ್ ಆಡೋವಂಥ ಕೆಪಾಸಿಟಿ ಇದೆ. ಬಟ್ ಆ ಡಿಪೆಂಡೆನ್ಸಿ ಅನ್ನೋದಕ್ಕಿಂತ ಜಾಸ್ತಿ ಡಿಸ್ಕಷನ್ ಮಾಡ್ತಾರೆ ಅಲ್ಲಿ. ಸ್ಪಂದನನ ಚೂಸ್ ಮಾಡಬೇಕಾದಾಗೂ ಅಷ್ಟೇ. ಸೊ ಕೆಲವು ಕಾವ್ಯ ಜೊತೆಗೆ ಆಟ ಆಡಬೇಕಾದ್ರೂ ಅಷ್ಟೇ ಸ್ಟ್ರಾಟಜಿ ರೂಪದಲ್ಲಿ. ಸೊ ಅವರು ಕೆಲವೊಬ್ಬರು ಏನಂತಾರೆ ಅದಕ್ಕೆ ಇನ್ಪುಟ್ಸ್ಗಳನ್ನ ತೊಗೊತಾರೆ. ಸೊ ಅದನ್ನು ಡಿಪೆಂಡೆನ್ಸಿ ಅಂತ ಹೇಳ್ಬೋದಾ ಅಥವಾ ಡಿಸ್ಕಷನ್ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಬಟ್ ಇಂಡಿವಿಜುವಲ್ ಅಂತ ಪಕ್ಕ ಈ ರಕ್ಷಿತಾ ಇರೋ ರೇಂಜಿಗಂತೂ ಇಲ್ಲ. ಬಟ್ ನೀವು ಕೂಡ ಡಿಪೆಂಡ್ ಆಗಿದ್ದೀರಾ ಅಂತ ರಾಶಿಕಾ ಹೇಳೋವಂಥದ್ದು ರಕ್ಷಿತಾಗೆ. ನನ್ನ ಪ್ರಕಾರ ರಕ್ಷಿತಾ ಎಲ್ಲೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಹಂಗೆ ನೋಡಿದ್ರೆ ಕಿತ್ತಾಟದಲ್ಲೂ ಕೂಡ ಅಷ್ಟೇ. ಸೊ ಅಲ್ಲಿ ಅವಳು ಹೋಗ್ಬಿಟ್ಟು ಯಾರ ಹತ್ರನೂ ಗಿಲ್ಲಿ ಹತ್ರ ಹೋಗಿ ಅಥವಾ ನನಗೆ ಸಹಾಯ ಮಾಡಿ ಅಂತೇನು ಕೇಳಿರಲಿಲ್ಲ.
ನನ್ನ ಪ್ರಕಾರ ಅವ್ರು ಇಂಡಿವಿಜುವಲ್ ಆಗಿ ಆಡ್ತಿದ್ದಾಳೆ. ಬಟ್ ಸ್ಟಾರ್ಟಿಂಗ್ ಅಂದ್ಕೊಂಡಿರಲಿಲ್ಲ ನಾನು ಈ ರೇಂಜ್ವರೆಗೂ ರಕ್ಷಿತಾ ಆಡ್ತಾಳೆ ಅಂತ. ಬಟ್ ಒಂದು ಲೆವೆಲ್ವರೆಗೂ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ. ಆಮೇಲೆ ಇನ್ನೊಂದು ರಾಶಿಕಾದ ಏನು ಪ್ರಾಬ್ಲಮ್ಮು ಅಂತಂದರೆ ಈ ಅಶ್ವಿನಿ ಗೌಡ ಆ್ಯಂಡ್ ಜಾನ್ವಿ ಜೊತೆಗೆ ಸೇರ್ತಿದ್ದಾರೆ. ಸೊ ಅದು ಮೇ ಬಿ ಅವರಿಗೆ ನೆಗೆಟಿವ್ ಆಗ್ಬೋದು ಅಂತ ನನಗನ್ಸುತ್ತೆ. ಬಿಕಾಸ್ ಈ ಕಿಚ್ಚನ ಪಂಚಾಯತಿಗಿಂತ ಮುಂಚೆನೂ ಕೂಡ ಅಷ್ಟೇ. ಸೊ ರಾಶಿಕಾ ಬಂದು ಅಲ್ಲಿ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಸೊ ಆ ಗೆಜ್ಜೆ ಶಬ್ದ ನೀವೇ ಮಾಡಿದ್ದಲ್ವಾ, ಸಖತ್ ಯಾಮರ್ಸ್ಬಿಟ್ರಿ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಕೇಳಿರೋ ರೀತಿ ಹೆಂಗಿತ್ತು ರಾಶಿಕಾದು ಅಂತಂದರೆ ಜಸ್ಟ್ ಏನೋ ಸುಮ್ಮನೆ ಕಾಮಿಡಿಯಾಗಿ ನಗಾಡ್ಕೊಂಡೇ ಕೇಳಿದ್ರು. ಅದು ಅಷ್ಟು ದೊಡ್ಡ ಸೀರಿಯಸ್ ಮ್ಯಾಟ್ರ್ ಆದರೆ ಸೊ ಅದನ್ನು ಸೀರಿಯಸ್ ಆಗಿ ಕೇಳ್ಬೋದಾಗಿತ್ತು, ಹಿಂಗೆ ಯಾಕೆ ಮಾಡಿದ್ರಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೂ ಕೂಡ ಮೇ ಬಿ ಯಾಕೆ ಸುಮ್ಮನೆ ಇವ್ರಿಗೆ ಎದುರು ಹಾಕೋಣ ಅನ್ನೋ ರೇಂಜಲ್ಲಿದ್ದಾರೆ. ಸೊ ಅದು ತಪ್ಪು ಅಂತ ನನಗನ್ಸುತ್ತೆ. ಏನೇ ಇದ್ರೂ ಕೂಡ ನೇರ ಮಾತಾಡಬೇಕು. ಆ್ಯಂಡ್ ಅವ್ರು ಫ್ರೆಂಡ್ಶಿಪ್ ಮಾಡೋವಂಥದ್ದು ಸದ್ಯಕ್ಕಿನ ಪರಿಸ್ಥಿತಿಲಿ ನೆಗೆಟಿವ್ ಆಗೋವಂಥದ್ದೇ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವ್ರು ತಿದ್ಕೊಂಡ್ರೆ ಬೆಟರ್ ಆಗಿರುತ್ತೆ ಅಂತ ಅನಿಸುತ್ತೆ. ಅಗೇನ್ ಅಲ್ಲಿ ಮೊದಲೇ ಹೇಳ್ದಾಗೆ ಸೊ ಗಿಲ್ಲಿಗೆ 5 ಒಂದು ನಾಮಿನೇಷನ್ ಓಟ್ ಬಂದಿದೆ. ಆ್ಯಂಡ್ ರಾಶಿಕಾಗೆ 3 ಬಂದಿದೆ, ಕಾವ್ಯಾಗೆ 1 ಬಂದಿದೆ, ಆ್ಯಂಡ್ ರಕ್ಷಿತಾಗೆ 2 ಬಂದಿದೆ, ಆ್ಯಂಡ್ ಸ್ಪಂದನಾಗೆ 2 ವೋಟಿಂಗ್ ಬಂದಿದೆ, ಆ್ಯಂಡ್ ಅಶ್ವಿನಿ ಗೌಡ ಅವರಿಗೆ 2, ಆ್ಯಂಡ್ ಜಾನ್ವಿ ಅವರಿಗೆ 1 ನಾಮಿನೇಷನ್ ಬಂದಿದೆ. ಓಕೆ, ಸೊ ಇದರಲ್ಲಿ ಸೊ ಯಾರು ನಾಮಿನೇಟ್ ಆಗ್ತಾರೆ ಅನ್ನೋವಂಥದ್ದು ಸೊ ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಆದರೆ ನಿನ್ನೆ ಎಪಿಸೋಡ್ ಒಂದು ರಿವ್ಯೂ ಕೂಡ ಬರುತ್ತೆ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.